ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಒಂದು ಸೂಪರಾಗಿರೋ ಒಂದು ಚಿಕನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಹೌದು, ಚಿಕನ್ ಗೀ ರೋಸ್ಟು ತುಂಬಾ ಟೇಸ್ಟಿ ಹಾಗೂ ರಿಚ್ ಆಗಿರೋವಂಥ ಒಂದು ಈ ರೆಸಿಪಿನ. ಇದಕ್ಕೆ ನಾನು ಇಲ್ಲಿ ಆಲ್ಮೋಸ್ಟ್ ಒಂದು 3/4 kg ಆಗೋಷ್ಟು ವಿತ್ ಸ್ಕಿನ್ ಆಗಿರೋ ಚಿಕನ್ನ ತೊಗೊಂಡಿದ್ದೀನಿ. ಯಾಕಂದರೆ ನನಗೆ ವಿತೌಟ್ ಸ್ಕಿನ್ ಅಷ್ಟು ಇಷ್ಟ ಆಗೋಲ್ಲ, ವಿತ್ ಸ್ಕಿನ್ನೇ ತುಂಬ ಟೇಸ್ಟಿ ಆಗಿರುತ್ತೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೇನಾದರೂ ಇಷ್ಟ ಇಲ್ಲ ಅಂದರೆ ನೀವು ವಿತೌಟ್ ಸ್ಕಿನ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ ಪೀಸಸ್ಸು ಸ್ವಲ್ಪ ದಪ್ಪನಾಗಿದ್ದರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪೀಸ್ಗಳನ್ನ ದಪ್ಪದಾಗಿ ನಾನಿಲ್ಲಿ ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇಲ್ಲಿ ನಾನು ಕೆಲವೊಂದಷ್ಟು ಪದಾರ್ಥಗಳನ್ನ ಹುರ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಒಂದು 5ರಿಂದ 6 ಹಾಗೂ ಧನಿಯಾ 1.5 ಸ್ಪೂನು, 1/4 ಟೀ ಸ್ಪೂನ್ಗಿಂತ ಕಡಿಮೆ ಆದಂಥ ಮೆಂತ್ಯ, 1 ಸ್ಪೂನಷ್ಟು ಮೆಣಸು ಹಾಗೂ ಸೋಂಪು 1 ಸ್ಪೂನು, ಜೀರಿಗೆ 1 ಸ್ಪೂನ್ ಹಾಗೂ 2 ಚಕ್ಕೆ, ಇಷ್ಟನ್ನು ನಾನಿಲ್ಲಿ ಹುರ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಒಂದು 8ರಿಂದ 9 ಅಥವಾ 10 ಬೇಕಾದರೂ ಇಟ್ಕೊಬೋದು. ಇದು ಖಾರ ಇರೋದಿಲ್ಲ, ಕಲ್ಲರ್ಗೋಸ್ಕರ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೂ ಶುಂಠಿ ಒಂದು 3ರಿಂದ 4 ಎಸಳು ಹಾಗೂ ಬೆಳ್ಳುಳ್ಳಿನೂ ಸಹ ಒಂದು 10, ಅರ್ಧ ನಿಂಬೆಹಣ್ಣು ಹಾಗೂ 1-2 ಸ್ಪೂನ್ ಆಗೋಷ್ಟು ಮೊಸರನ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲು ಒಂದು ಪ್ಯಾನನ್ನು ಇಟ್ಕೊಂಡು ಅದು ಬಿಸಿ ಆದಮೇಲೆ ನಾನು ಏನೇನು ಇಲ್ಲಿ ಪದಾರ್ಥಗಳು ಇಟ್ಕೊಂಡಿದ್ನಲ್ವ, ಎಲ್ಲ ಪದಾರ್ಥಗಳನ್ನೂ ಸಹ ಒಟ್ಟಿಗೆ ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಆ ಒಂದು ಘಮ ಹುರ್ಕೊಳ್ತಾ ಒಂದು ಘಮ ಬರುತ್ತೆ. ಆ ಘಮ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತುಂಬ ಸೀದಿಸ್ಕೊಳ್ಬಾರ್ದು. ಒಂದು ಮೀಡಿಯಮ್ಮು ಒಂದು ರೋಸ್ಟು ಆಗೋವರೆಗೂ ಅದನ್ನು ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಏನಿಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ, ಅದನ್ನು ಸಹ ನಾನಿಲ್ಲಿ ಅದೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಇಟ್ಕೊಂಡಿದ್ದಂಥ ಶುಂಠಿ ಹಾಗೂ ಬೆಳ್ಳುಳ್ಳಿ ಸಹ ಇದರೊಟ್ಟಿಗೆ ಹಾಕ್ಕೊಂಡು ಏನು ನೆನೆಸಿಟ್ಟಿದ್ದಂಥ ಈ ಮೆಣಸಿನ್ಕಾಯಿದು ನೀರಿರುತ್ತಲ್ಲ ಅದೇ ನೀರನ್ನಲ್ಲೇ ನಾನು ಹಾಕ್ಕೊಂಡು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋಷ್ಟಿಲ್ಲ. ನಮಗೆ ಬ್ಯಾಡಗೆ ಮೆಣಸಿನ್ಕಾಯಿ ಇರೋದ್ರಿಂದ ನ್ಯಾಚುರಲ್ ಆಗಿ ತುಂಬಾ ರೆಡ್ ಕಲರ್ ಆಗಿ ನಮಗೆ ಇದು ಒಂದು ರೆಸಿಪಿನ ನಾವು ಮಾಡ್ಕೊಳ್ಬೋದು. ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೊಬೇಕಾಗತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂತ. ರೆಡ್ ಕಲರ್ ಮಸಾಲೆ ಇಲ್ಲಿ ರೆಡಿ ಆಗಿದೆ. ಸೊ ಅದಾದಮೇಲೆ ನಾನೇನು ಚಿಕನ್ ಇಟ್ಕೊಂಡಿದ್ನಲ್ಲ ಅದನ್ನು ತಗೊಂಡು ಅದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಜೊತೆಗೆ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ಖಾರಕ್ಕೆ ಒಂದು ಸ್ವಲ್ಪ ನಾನು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಆಲ್ರೆಡಿ ನಾವು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಖಾರಕ್ಕೆ ಮೆಣಸು ಸಹ ಇದೆ. ಸೊ ಅದರಿಂದ ನೋಡಿಕೊಂಡು ಖಾರನ ಹಾಕ್ಕೊಳ್ಬೋದು. ನಿಮಗೆ ಹೆಚ್ಚಿಗೆ ಖಾರ ಬೇಕಂದ್ರೂ ಸಹ ನೀವಿಲ್ಲಿ ಹಾಕ್ಕೊಳ್ಬೋದು. ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಮೊಸರು ಏನಿತ್ತಲ್ವ ಆ ಮೊಸರನ್ನು ಸಹ ಹಾಕ್ಕೊಂಡು ನಿಂಬೆಹಣ್ಣಿನ ರಸನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ಒಂದು ಮಿಕ್ಸನ್ನು ಕೊಟ್ಕೊಳ್ಬೇಕಾಗತ್ತೆ. ಫಸ್ಟಿಗೆ ಒಂದು ಸ್ವಲ್ಪ ಮಿಕ್ಸನ್ನು ಕೊಟ್ಕೊಂಡು ಅದಾದಮೇಲೆ ನಾನಿಲ್ಲಿ ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲದನ್ನು ಸೇರಿಸ್ಕೊಂಡು ಆ ಒಂದು ಚಿಕನ್ಗೆ ಚೆನ್ನಾಗಿ ಎಲ್ಲ ಒಂದು ಮಸಾಲೆನೂ ಸಹ ಬೆರೆಯೋ ಹಾಗೆ ನಾವಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿ ಏನಿದೆಯಲ್ಲ ಇದು ಬೇಕಾದರೆ ನಾವು ಒಂದು ಗೀ ರೈಸ್ ಮಾಡಿದಾಗ ಆಗ್ಬೋದು, ಅಥವಾ ಚಪಾತಿಗಾಗ್ಬೋದು, ಪರೋಟಗಾಗ್ಬೋದು, ಪೂರಿಗಾಗ್ಬೋದು, ಚಪಾತಿಗಾಗ್ಬೋದು, ಯಾವುದ್ರ ಜೊತೆಗೆ ಈವನ್ ರೈಸ್ಗೂ ಸಹ ಹೇಳಿ ಮಾಡಿಸ್ದಾಗಿ ಇರುತ್ತೆ ಈ ಒಂದು ರೆಸಿಪಿ. ಯಾಕಂದರೆ ಇದರಲ್ಲಿ ತುಂಬ ಗ್ರೇವಿ ಆಗಿರುತ್ತೆ. ನಮಗೆ ಇನ್ ಕೇಸ್ ಗ್ರೇವಿ ಬೇಡ, ರೋಸ್ಟೆಡ್ ಬೇಕು ಅಂದರೂ ಕೂಡ ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿದ್ರೆ ನಮಗೆ ರೋಸ್ಟೆಡ್ ಕೂಡ ಆಗುತ್ತೆ. ಸೊ ಇಲ್ಲಿ ನಾನು ಏನು ಹೇಳ್ದಾಗೆ ಗೀ ರೋಸ್ಟ್ ಅಂದಾಗೆ ನಮಗಿಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸು ಗೀ. ಸೊ ನಾನಿಲ್ಲಿ ತುಪ್ಪನ ಒಂದು 2 ಸ್ಪೂನು, ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿತ್ತು, ಅದಕ್ಕೋಸ್ಕರ ನಾನು ಅದನ್ನು ಅದು ಕರಗೋವರೆಗೂ ಬಿಟ್ಟು ಅದಾದಮೇಲೆ ನಾನಿಲ್ಲಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಎಣ್ಣೆ ಸೇರಿಸ್ಕೊಂಡಿಲ್ಲ, ಬರೀ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಗೀ ರೋಸ್ಟ್ ಹೆಸರಲ್ಲೇ ಹೇಳೋ ಹಾಗೆ ಗೀ ರೋಸ್ಟ್ ಆಗಿರೋದರಿಂದ ಗೀನಲ್ಲೇ ಮಾಡ್ತಾ ಇರೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಈರುಳ್ಳಿ ಒಂದು ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಒಂದು ಮಿಕ್ಸನ್ನ ಕೊಟ್ಕೊಂಡಾದ್ಮೇಲೆ ನಾನೇನಿಲ್ಲಿ ಒಂದು ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಈ ಚಿಕನ್ನ. ಚೆನ್ನಾಗಿ ಅದೆಲ್ಲ ಮಸಾಲೆ ಅದಕ್ಕೆ ಹಿಡಿಬೇಕಲ್ವ. ಒಂದು ಅರ್ಧ ಗಂಟೆ ಇಟ್ಟಾದಮೇಲೆ ನಾನು ಆ ಪ್ಯಾನ್ಗೆ ಇದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಾವು ಇಲ್ಲಿ ಆಲ್ರೆಡಿ ಎಲ್ಲ ಮಸಾಲೆನೂ ಸಹ ಸೇರಿಸಿದ್ದೀವಿ. ಖಾರ, ಮಸಾಲ, ಗರಂ ಮಸಾಲೆ ಎಲ್ಲನೂ ಸೇರಿಸಿದ್ದೀವಿ. ಮತ್ತು ಯಾವುದೇ ಥರ ನೀವು ಯಾವ ಮಸಾಲೆನೂ ಆ್ಯಡ್ ಮಾಡೋಷ್ಟು ನೆಸೆಸಿಟಿ ಇಲ್ಲ. ಸೊ ಅದು ಚೆನ್ನಾಗಿ ಹಿಡ್ದಿರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಟ್ರೆ ನೋಡ್ಬೋದು ಹೇಗೆ ಚಿಕನ್ನು ಆಲ್ರೆಡಿ, ಯಾಕಂದರೆ ನಾವು ಪ್ಲೇಟ್ ಮುಚ್ಚಿಡೋದ್ರಿಂದ
ಅದು ಬೆಂದುಬಿಡುತ್ತೆ ಬೇಗ. ಸೊ ಚೆನ್ನಾಗಿ ಈಗ ಬೆಂದು ಎಣ್ಣೆ ಸಹ ಸೈಡಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಎಣ್ಣೆ ಅಂದರೆ ನಾವು ಅದು ಗೀನ ಏನು ಹಾಕಿದ್ವಲ್ಲ ಅದು ಪ್ಲಸ್ ಚಿಕನ್ನಲ್ಲಿರುವಂಥ ಒಂದು ಅಂಶವನ್ನು ಸಹ ಬಿಟ್ಕೊಂಡು ಚೆನ್ನಾಗಿ, ನಾನಿಲ್ಲಿ ನೀರು ಯಾವುದೇ ಥರ ಹಾಕ್ಕೊಂಡಿಲ್ಲ, ಅದರಲ್ಲೇ ಬಿಟ್ಕೊಂಡಿತ್ತು ಆ ತುಪ್ಪ ಮತ್ತು ನಾನೇನು ಮಸಾಲೆ ಹಾಕಿದ್ನಲ್ಲ ಅದರಲ್ಲೇ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೆಸಿಪಿ ನೋಡಿದ್ರಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಸೊ ಹಾಗಾದರೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.